ಮಾಡಿದ್ದಾರೆ ಅಂಥದ್ದೇನು ವಿಷಯ ಮಾತಾಡಿದ್ರು ಅಥವಾ ಅದು ತಪ್ಪು ಅಂತೀರಿ? ತಪ್ಪಾದ್ರೆ ಏನೈತ್ರಿ ಅಂಥದ್ದು? ಇವರೆಲ್ಲ ದೇಶದ್ರೋಹಿ ಘೋಷಣೆ ಕೂಗ್ತಾರಲ್ಲ, ಹಾಂ, ಅದು ಬಿ ಕೆ ಹರಿಪ್ರಸಾದ್ ಏನು ಹೇಳ್ತಾರ ಅಂದ್ರೆ ಇವರಿಗೆ ಸಾಬ್ರ ಅಟ್ಟೆ ಓಟ್ ಹಾಕ್ಯಾರಂದಂಗೆ ಆಯ್ತಲ್ಲ, ಯಾರೂ ಹಾಕಿಲ್ಲ ಕಾಂಗ್ರೆಸ್ಸಿಗೆ. ಅವ್ರ ಸಲ ಧರಣಿ ಕುಂಡಿರ್ತೀನಿ, ಪೊಲೀಸ್ ಸ್ಟೇಷನ್ನಾಗ ಕಂಪ್ಲೇಂಟ್ ತೊಗೊಳ್ಲಿಲ್ಲ ಅಂದ್ರೆ ಇದು ಎಲ್ಲಿಗೆ ಬರ್ತಿದ್ದು? ಈ ನಮ್ಮ ಹಿಂದೂ ಸಮಾಜ ಇದು ಜಾಗೃತಿ ಆಗಬೇಕು. ಉಳ್ಕಿದ ಯಾರು ದಲಿತರಿಗೆ ಬನ್ನಿ, ಅಲ್ಲಿ ಮೈಸೂರು ಜಿಲ್ಲೆ ಒಳಗೆ ಮುಸ್ಲಿಮರು ಬಂದು ಹೊಡೆದ್ರು, ಒಬ್ಬ ದಲಿತ ಮುಖಂಡರು ಮಾತಾಡೋದು ಈ ರಾಜ್ಯದಾಗ. ಪಾಪ ಅವರಿಗೆ ಎಲ್ಲ ನಮ್ಮ ದಲಿತ ಯುವಕರಿಗೆ ಮತ್ತು ಇವ್ರು ಎಷ್ಟು ದಿವಸ ಇದನ್ನು ನಾವು ಈ ಒಂದು ಇದು ಮಾಡ್ಕೊತ ಹೋಗೋರು. ಸಿಟಿ ರವಿ ಏನು ಒಬ್ರು ಯಾರೋ ಅವ್ರ ಮಂದಿ ಸಮಾಜ ಮುಲ್ಲ ಅಂದ್ರೆ ಅದೊಂದು ಸರ್ನೇಮ್ ಐತಿ, ಏನು ತಪ್ಪಿಲ್ಲ ಅಂತ ಹೇಳ್ಯಾರ. ನಾನು ನಿನ್ನೆ ನೋಡಿದೆ ರಾತ್ರಿ. ಅದಕ್ಕೆ ಬಿ ಜೆ ಪಿ ನರಸತ್ತಿದೆ ಕರ್ನಾಟಕದಲ್ಲಿ, ಅದಕ್ಕೆ ದಮ್ ಉಳಿದಿಲ್ಲ. ಇದರಿಂದ ಏನಾಗ್ಲಕತ್ತೈತಿ, ಭಯ ಇಲ್ಲ ಬಿ ಜೆ ಪಿದು. ವಿರೋಧ ಪಕ್ಷ ಅಂತ ಅನಿಸೋಲಾಗೈತೆ ಅವರಿಗೆ, ಕಾಂಗ್ರೆಸ್ನವ್ರಿಗೆ. ನೋಡಿ, ಇವತ್ತು ಕೆ ಪಿ ಎಸ್ ಸಿ ಒಳಗೆ ಇಂಥ ದೊಡ್ಡ ಹಗರಣ ಆಗಿದೆ, ಭ್ರಷ್ಟಾಚಾರ. ನಿನ್ನೆ ಹೈಕೋರ್ಟ್ನಲ್ಲಿ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು, ಹಾಗಾದ್ರೆ ಬಡವರಿಗೆ ಯಾರಿಗೂ ಕೆ ಪಿ ಎಸ್ ಸಿ ಒಳಗೆ ನೌಕರಿನೇ ಸಿಗಬಾರ್ದ? ಒಬ್ಬ ಕೆ ಪಿ ಎಸ್ ಸಿ ಚೇರ್ಮನ್ನು ಒಂದು ವರ್ಷಕ್ಕೆ ನಂದು 40,000 ಉತ್ಪನ್ನ ಐತೆ ಅಂತ ಹೇಳ್ತಾನೆ. ಅವ್ನು ತಿಂಗಳ 2.5 ಲಕ್ಷ ರೂಪಾಯಿ ಪಗಾರ ಐತಿ. ವಿಜಯೇಂದ್ರನ ಕ್ಯಾಂಡಿಡೇಟ್ ಅದು 8 ಕೋಟಿ ತೊಗೊಂಡು ಕೆ ಪಿ ಎಸ್ ಸಿ ಚೇರ್ಮನ್ ಮಾಡ್ಯಾನ, ಜಗತ್ತಿಗೆ ಗುರ್ತೈತಿ. ಆ ಅಂಕಿ ನಾವ್ಯಾಕೆ ಹೊಡಿಬೇಕು? ಅದಕ್ಕೆ ವಿರೋಧ ಆಗ್ತಿದೆ. ಅಲ್ಲ, 400 ಪಶು ವೈದ್ಯಕೀಯ ಇವ್ರನ್ನ ನೇಮಕಾತಿಗೆ ಒಂದು ಡಾಕ್ಟ್ರಿಗೆ 80 ಲಕ್ಷ ರೂಪಾಯಿ ತೊಗೋತಾರೆ. ಅವ ಡಾಕ್ಟ್ರ್ ಹೆಂಗೆ ಪ್ರಾಮಾಣಿಕ ಕೆಲಸ ಮಾಡ್ತಾನೆ ರೀ? ಅವ ಅಲ್ಲಿದು ಆಕಳಿಗೆ ಹಾಕೋದೆಲ್ಲ ಅವನೇ ತಿನ್ಬೇಕಾಗ್ತೈತಿ, ದನಕ್ಕೆ ಹಾಕೋದೆಲ್ಲ ಅವನೇ ತಿನ್ಬೇಕಾಗ್ತೈತಿ. 80 ಲಕ್ಷದ ವಿಡಿಯೋ ಬಿಡುಗಡೆ ಆದರೂ ಕೂಡ ಇದುವರೆಗೂ ಅಪೋಸಿಷನ್ ಯಾರು ಪ್ರತಿಭಟನೆ ಮಾಡಲಾಗ್ಯಾರ. ಈಗ ನೋಡ್ರಿ, ಈಗ ಧರ್ಮೇಂದ್ರ ಪ್ರಧಾನ್ ಏನು ಸಂಬಂಧ? ಇವತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹೇಳ್ತಾರೆ, ನಾಳೆ ಏನಾರು ಲೀಕ್ ಆದ್ರೆ ಕ್ವಶನ್ ಪೇಪರು, ಅದಕ್ಕೆ ಅಧಿಕಾರಿಗಳ ಜವಾಬ್ದಾರಿ ಆಯ್ತು. ಹಂಗೆ ಧರ್ಮೇಂದ್ರ ಪ್ರಧಾನ್ ಯಾಕೋ ಜವಾಬ್ದಾರಿ? ಇದನ್ನು ಬಿ ಜೆ ಪಿ ಕರ್ನಾಟಕ ಕೇಳ್ತದ? ವಿಜೇಂದ್ರ ಎಲ್ಲದಾನ? ಕೆ ಪಿ ಎಸ್ ಸಿ ಇಷ್ಟು ದೊಡ್ಡ ಹಗರಣ ಆಗಿ ಬಡ ಬಗ್ಗರು ಇವತ್ತು ನೌಕರಿ ಸಿಗಲಾರ್ದೇ 80 ಲಕ್ಷ ರೂಪಾಯಿ ಒಂದು ಸಣ್ಣ ದವಾಖಾನೆ ಒಂದು ಡಾಕ್ಟ್ರ್ ಆಗೋನಿಗೆ ತೊಗೊಂಡ್ರೆ, ಇನ್ನು ಎ ಸಿ ಡಿ ಸಿ ಡಿ ಸಿ ಅಂತ ಬರೋದಲ್ಲ, ಎ ಸಿ ತಹಸೀಲ್ದಾರು, DYSP, PSI ಮತ್ತು ಅವರೆಲ್ಲ 1 ಕೋಟಿ 2 ಕೋಟಿ ಕೊಟ್ಟಿರ್ತಾರೆ. ಇಲ್ಲಿ ಬಂದು ನೀನು ಹೊಟ್ಟೆ ಯಾರ ಕಡೆ ರೊಕ್ಕ ತಿಂದ್ಬೇಡಪ್ಪ ಅಂದ್ರೆ ಬಿಡ್ತಾರ? ಅವ್ರು 1 ಕೋಟಿ ಎಲ್ಲಿ ತೆಗಿಬೇಕು? ಬಡವರು ಇರ್ತಾರೆ, ಅವರು ಯಾರು ಬರಲಾರೆ ಸಾಹುಕಾರಗಳು ಬಲ್ಲಿ ಹೋಗಿ ಬಡ್ಡಿ ಹೆಂಗೆ ರೊಕ್ಕ ತಂದಿರ್ತಾರೆ. ಅವ್ರ ತಂದೆ ತಾಯಿಗಳು 2-3 ಎಕರೆ ಇರ್ತದೆ, ಅದನ್ನು ಮಾರ್ಕೊಂಡಿರ್ತಾರೆ. ಮತ್ತು ಅವ್ನಿಗೆ ಪ್ರಾಮಾಣಿಕವಾಗಿ ಇರು ಅಂತ ಹೇಳೋದು, 10 ರೂಪಾಯಿ ತಿಂದರೆ ಹುಷಾರತ್ತ ಅಂತ ಹೇಳಿ ಮುಖ್ಯಮಂತ್ರಿ ಹೇಳ್ತಾರೆ. ಮುಖ್ಯಮಂತ್ರಿನೇ 2,000 ಕೋಟಿ ರೂಪಾಯಿ ಮನುಷ್ಯದರು. ಇವ್ರು ಏನು ತೋಟದಾಗ ಏನಾರೇ ಬಂಗಾರ ಗಿಡಗಳದು ಹಚ್ಚಾರೇನು? ಈ ಮುಖ್ಯಮಂತ್ರಿ ಭಾಷಣ ಹೊಡಿತಾರೆ, ಈಗ ಭಾಳ ಸಾಚ ಅದೇನು 10 ರೂಪಾಯಿ ತಿಂದು ಹುಷಾರ್ ನಕ್ರ. ಮತ್ತು ಏನು 10 ರೂಪಾಯಿ? ನಿಮ್ಮದೇ ಎಷ್ಟು ಆಸ್ತಿ ಐತಿ? ಡಿ ಕೆ ಶಿವಕುಮಾರ್ದು ಎಷ್ಟು ಆಸ್ತಿ ಐತಿ? ರಾಜ್ಯದಾಗ 3-4 ಶ್ರೀಮಂತರೊಳಗೆ ಯಡಿಯೂರಪ್ಪ, ಡಿ ಕೆ ಶಿವಕುಮಾರು, ಪಾಪ ಸಿದ್ದರಾಮಯ್ಯ ಏನೂ ಮಾಡಿರಲಿಲ್ಲ, ಸಿದ್ದರಾಮಯ್ಯ ಮಗ, ಇವೆಲ್ಲ ಲೂಟಿ ಮಾಡೋದು ಬಿಟ್ಟರೆ ಇವ್ರು ಮುಖ್ಯಮಂತ್ರಿ ಆಗೋದು ಜನರ ಸೇವೆಗಲ್ಲ. ಇದರಿಂದ ಏನಾಗ್ಲಕ್ಕತ್ತದೆ, ಕರ್ನಾಟಕ ಬಿ ಜೆ ಪಿ ವಿರೋಧ ಪಕ್ಷನೇ ಇಲ್ಲ. ಅದರಿಂದ ಕಾಂಗ್ರೆಸ್ನವ್ರಿಗೆ ಅನಿಸ್ಬಿಟ್ಟಿದೆ, ಏನು ಬೇಕಾದ ಸಿ ಟಿ ರವಿನ ಟಾರ್ಗೆಟ್ ಮಾಡ್ಯಾರ, ನನ್ನ ಟಾರ್ಗೆಟ್ ಮಾಡ್ಯಾರ. ನನ್ನ ಮ್ಯಾಗೆ 80 ಕೇಸ್ ಹಾಕಿದ್ರು. ಏನೋ ನ್ಯಾಯಾಲಯ ಇತ್ತು ತಳಿ ಸುಮ್ಮನೆ ನಿಮ್ಮ ಮುಂದೆ ಅಡ್ಡಾಡಿಟ್ಟು ಪ್ರೆಸ್ ಮೀಟ್ ಹಾದ್ಯಾಗ ಕೆಲವೊಂದು ಮಂದಿ ಹೇಳ್ತಾರಲ್ಲ, ಬಿಜಾಪುರನ ಲಪುಟ ರಾಜಕಾರಣಿಗಳು ಹಾದಿ ಬೀದಿಯಾಗ ಪ್ರೆಸ್ ಮೀಟ್ ಮಾಡ್ತಂತಲ್ಲ. ನ್ಯಾಯಾಲಯಗಳು ಇರ್ಲಿಕ್ಕಂದ್ರೆ ನಾ ಎಲ್ಲಿ ಜೈಲ್ನಾಗೆ ಇರ್ತಿದ್ದೆ. ಇವತ್ತು ನ್ಯಾಯಾಲಯಕ್ಕೆ ಹೋದಾಗ ಸ್ಕ್ವಾಶ್ ಆಗಿ ಚೀಮಾರಿ ಹಾಕಿ ಕಳಿಸ್ಲಕತ್ತಾರ. ಅಂದ್ರೆ ಉದ್ದೇಶಪೂರ್ವಕವಾಗಿ ಕೆಲವೊಂದು ಹಿಂದೂ ಪರವಾಗಿ ಮಾತಾಡುವಂಥ ಬಿ ಜೆ ಪಿ ಒಳಗೂ ಹಾಗೆ ಆಗಿದೆ. ಆ ಪ್ರತಾಪ್ ಶಿವನು ಮೂಲಿ ಗುಂಪು ಮಾಡಿದ್ರು. MP ಟಿಕೆಟ್ ಯಾಕೆ ಕೊಡಲಿಲ್ಲ ಅನ್ನೋದು ಹೇಳಿಲ್ಲ. ಇವತ್ತು ರಾಜ್ಯಸಭಾ ಕೊಟ್ಟು ಕಳಿಸ್ತಾರ. ಅವು ಏನು ರೀ, ರಾಜ್ಯಸಭಾ ವಿಧಾನ ಪರಿಷತ್ತಿಗೆ ಕಳಿಸೋರು? ಅವು ಏನಾರು ಕ್ವಾಲಿಟೀಸ್ ಬೇಕಲ್ಲ.